ಕಲಿಯುಗದಲ್ಲಿ ಧರ್ಮದ ಕರ್ಮದ ನ್ಯಾಯ ದೇವತೆಯ ಮೇಲೆ ಕುರುಡು ಕಾಂಚಾಣ ಕುಳಿತು ಅನ್ಯಾಯ ತಾಂಡವಡುತ್ತಿರುವಾಗ ಬಡವನ ಬದುಕು ಸಿಡಿಲಿಗೆ ಬಡದ ಬರದಂತಾಗಿದೆ. ಅಷ್ಟೇ ಯಾಕೆ, ಇನ್ನು ಹೆಣ್ಣಿನ ಮೇಲೆ ಅತ್ಯಾಚಾರ ಕಾಮದು ನಂದು ಬಡವರ ಮೇಲೆ ಇಡೀ ಜಗತ್ತಿಗೆ ಅನ್ನ ಕೊಡುವ ದೇವರಾದ ರೈತರ ಮೇಲೆ ರಾಜಕೀಯ ಎಂಬ ರಾಕ್ಷಸರು ಇರುತ್ತಾ ಬಡಲಿ ಚೆಂಡಾಗಿ ನಿಂತಿದೆ ಈ ಬಡ ರೈತರ ಬದುಕು. ಅಂದಾಗ ಅಧರ್ಮಗಳನ್ನು ತುಳಿದು ನಿಂತಿರುವ ಈ ಬಂಡರ ಪುಂಡಾಟಿಕೆಯನ್ನು ಬುಡಸವಿದ ಕಿತ್ತೊಗೆದು ಕರ್ಮ ಎಂಬ ಕಾಲಗಟ್ಟಿ ನಟ್ಟಿ ನಿಲ್ಲುವ ಈ ಬಹದ್ದೂರು ಗಂಡದಲ್ಲಿ ಹುಟ್ಟಿ ಬಂದಿರುವನು ಈ ಈ ಊರಿನಲ್ಲಿ ನಡೆಯುವ ಮೋಸದ ಸರ್ವಾಧಿಕಾರಕ್ಕೆ ಶಟ್ಟು ಹೊಡೆದು ಸತ್ಯದ ಸಾಮ್ರಾಜ್ಯವನ್ನು ಕಟ್ಟಿ ಈ ಕಲಿಯುಗದಲ್ಲಿ ಕೊಟ್ಟ ಮಾತು ಇಟ್ಟ ಹೆಜ್ಜೆ ಕೊಟ್ಟ ಛಲ ಸಾಧಿಸುವವರೆಗೂ ಸಮಾಧಾನವಿಲ್ಲ. ಈ ಕಲಿಯುಗದಲ್ಲಿ ನೋಡಿ, ಮಧ್ಯ ದಾರಿಯಲ್ಲಿ ಈ ರೀತಿ ಬಟ್ಟೆ ಬಿಚ್ಚಿಕೊಂಡು ಗೂಳಿ ನುಗ್ಗಿದ ಹಾಗೆ ನುಗ್ಗುತ್ತಿರುವಿಯಲ್ಲ, ದಾರಿ ಬಿಟ್ಟು ನಿಂತುಕೊಳ್ಳುವುದು ಕಲ್ತುಕೊಳ್ಳಿ. ಹೆಣ್ಣಂದರೆ ಏನೆಂದು ತಿಳಿದುಕೊಂಡಿರಿ. ಈ ರೀತಿ ಹೆಣ್ಣನ್ನು ಕಂಡರೆ ನೀವು ಜಲ್ಲು ಸುರಿಸುತ್ತಾ ನೀನನ್ನು ನೋಡಿದರೆ ಕಾಮುಕನೆಂದೇ ಗೊತ್ತಾಗುತ್ತದೆ. ಕಾಮುಕ ಲೇ ಉಚ್ಚ ಹೆಣ್ಣೆ, ಹುಟ್ಟುವ ಪ್ರತಿಯೊಂದು ಗಂಡು ಮಕ್ಕಳಿಗೂ ಮಮತೆ ಕೊಟ್ಟು ಬೆಳೆಸುತ್ತಾರೆ ಈ ಸಮಾಜದ ಪಂಚದಲ್ಲಿ. ಆದರೆ ನಿನ್ನಂತೆ ತುಂಡು ಬಟ್ಟೆ ಹಾಕುವ ಸುಂದರಿಯರಲ್ಲ, ಅರ್ಧ ಮರ್ಧ ಬಟ್ಟೆ ತೊಟ್ಟು ಬೆತ್ತಲಾಗಿ ಬಂದು ನಿಂತರೆ ನಿನ್ನ ಸೌಂದರ್ಯಕ್ಕೆ ಮೆರುಗು ಬರುವುದಿಲ್ಲ ವಿನಃ. ಅಂದರೆ ನೀವು ಹೇಳಿದ ಹಾಗೆ ಹೆಣ್ಣು ಮಕ್ಕಳು ನೀವು ಕಟ್ಟಿರುವ 4 ಗೋಡೆ ನೀವು ತಿಳಿದುಕೊಂಡಂತೆ ಹೆಣ್ಣು ಮನೆಯ ಒಳಗೆ ಇರಬೇಕನ್ನುವುದೇ ಅಲ್ಲವೇ? ಸೌಂದರ್ಯ ಕಲಿಯುಗದ ಕಾಮಿನಿ ಹೆಣ್ಣೆ, ನಿನ್ನಂತೆ ಸೌಂದರ್ಯ ತೋರಿಸಲೆಂದು ಅರ್ಧ ಮರ್ಧ ಬಟ್ಟೆ ತೊಟ್ಟು ಬೆತ್ತಲಾಗಿ ಬಂದು ನಿಂತರೆ ನಿನ್ನ ಸೌಂದರ್ಯಕ್ಕೆ ಮೆರುಗು ಬರುವುದಿಲ್ಲ ವಿನಃ. ನನ್ನಂತ ಹುಡುಗರು ಗೂಳಿಯಂತೆ ನಿನ್ನ ಮೈ ಮೇಲೆರಗಿ ಬರುವರು ಎಚ್ಚರ. ಹೇ ಮಿಸ್ಟರ್, ನೋಡು, ನಿನ್ನ ಎಚ್ಚರಿಕೆಯ ಮಾತಿಗೆ ಹೆದರಿ ನಿನ್ನೊಂದಿಗೆ ನಟಿಸುವುದಕ್ಕೆ ಲೇ ಉಚ್ಚ ಹೆಣ್ಣೆ, ಈ ಜಗತ್ತಿನಲ್ಲಿ ಅತ್ಯಂತ ಸೌಂದರ್ಯವತಿ ಹೆಣ್ಣುಗಳಿರುವುದು ಭಾರತದಲ್ಲಿ ಅಂತ. ತುಂಡು ಬಟ್ಟೆ ಹಾಕುವ ಸುಂದರಿಯರೆಲ್ಲ ಮೈ ತುಂಬ ಸೀರೆಯನ್ನು ಪಡೆದರೆ ಕಾಮ ಎಂಬ ಗಂಡಸ್ಸಿನ ಸಕ್ಕಡೆಗೆ ಅಮ್ಮ ಎಂಬ ಅಭಿಮಾನ ಉಕ್ಕಿ ಹರಿಯುತ್ತದೆ. ಇದೇ ನಮ್ಮ ಭಾರತೀಯ ಸಂಸ್ಕೃತಿಯ ಸೌಂದರ್ಯ. ಅದಕ್ಕೆ ಹೇಳಿದ್ದಾರೆ ಬಲ್ಲವರು, ಭಾರತೀಯ ಸಂಸ್ಕೃತಿಗೆ ತಲೆಬಾಗಿ ನಡೆಯುತ್ತದೆ ಈ ಜಗತ್ತು ಅಂತ. ಅಂದರೆ ನೀವು ಹೇಳಿದಂತೆ ಹೆಣ್ಣು ಮಕ್ಕಳು ಅರ್ಧಂಬರ್ಧ ಬಟ್ಟೆ ತೊಟ್ಟರೆ ನೀವು ಕೆಟ್ಟು ಹೋಗುತ್ತೀರಾ? ನೋಡಿ,
ಹೆಣ್ಣು ಅರ್ಧಂಬರ್ಧ ಬಟ್ಟೆ ತೊಟ್ಟರೆ ಏನು ತಪ್ಪೇನೂ ಇಲ್ಲ. ಅಂದರೆ ನೀವು ತಿಳಿದುಕೊಂಡಿರುವುದು ತಪ್ಪು. ನಾವು ಈ ರೀತಿ ಅರ್ಧಂಬರ್ಧೆ ಬಟ್ಟೆ ಹಾಕಿದಕ್ಕೆ ಏನು ತಪ್ಪಿದೆ? ತಪ್ಪು ಹುಚ್ಚ ಹೆಣ್ಣೆ, ಮುಂದಿನ ಪೀಳಿಗೆಯಲ್ಲಿ ದಾರಿ ದೀಪವಾಗಬೇಕಾದ ನಿಮ್ಮಂತ ಹೆಣ್ಣುಗಳು ಬಾರಿನಲ್ಲಿ ಕುಳಿತು ಬೀರು ಕುಡಿಯುವ ಚಾಲಕಿ ಹೆಣ್ಣುಗಳು ತುಂಬಿಕೊಂಡಿರುವಾಗ ಈ ನಿನ್ನ ಹೆಣ್ಣಿನ ಕುಲದಲ್ಲಿ ಅದು ತಪ್ಪಲ್ವಾ? ಅದಕ್ಕೆ ಹೇಳಿದ್ದಾರೆ ಬಲ್ಲವರು, ಅರ್ಧ ಮರ್ಧ ಬಟ್ಟೆ ಅಷ್ಟೇ ಯಾಕಲೇ 9 ತಿಂಗಳ ಹೊತ್ತು ಸಾಕಿದ ನಿಮ್ಮಂತ ಹೆಣ್ಣುಗಳು ಹೆಣ್ಣಿನ ಭ್ರೂಣ ಹತ್ಯೆ ಮಾಡುವ ಬದ್ಮಾಶ್ ಹೆಣ್ಣುಗಳು ತುಂಬಿಕೊಂಡಿರುವರು ಈ ಜಗತ್ತಿನಲ್ಲಿ. ಅದಕ್ಕೆ ಹೇಳಿದ್ದಾರೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ. ರೀ ಮಿಸ್ಟರ್, ನೋಡು, ನೀವು ತಿಳಿದುಕೊಂಡಂತೆ ನನ್ನೊಬ್ಬಳ ಪ್ರಶ್ನೆ ಅಲ್ಲ ಇದು. ಇಲ್ಲಿ ನಡೆಯುತ್ತಿರುವ ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ನಡೆಯುತ್ತಿರುವ ಪ್ರಶ್ನೆ ಇದು. ನೀವು ತಿಳಿದುಕೊಂಡಿರುವ ಹಾಗೆ ಇದೊಂದು ಪ್ರಶ್ನೆ ಅಲ್ಲ. ಅದರಂತೆ ನೀವೇನು ದೊಡ್ಡ ಮಹಾನ್ ಅಲ್ಲ. ಲೇ ಮುಚ್ಚು ಬಾಯಿ, ಈ ಕಲಿಯುಗದಲ್ಲಿ ನಿಮ್ಮಂತ ಭಾರತೀಯರು ಉಳಿದಿರುವುದು ಹಳ್ಳಿಯ ಹೆಣ್ಣು ಮಕ್ಕಳಿಂದ ಹೊರತು ವ್ಯಾನೆಟ್ ಬ್ಯಾಗ್ ಹಾಕಿ ಬೈಕಿನಲ್ಲಿ ಸಿಟಿಸುತ್ತೋ ನಿಮ್ಮಂತ ಶ್ರೀಮಂತ ಸೋಗಿನ ಲೇಡಿಯಿಂದಲ್ಲ. ನೋಡು, ನಿಮ್ಮಂತವರಿಂದ ನಮ್ಮ ಭಾರತೀಯ ಸಂಪ್ರದಾಯ ಕಾಪಾಡಿಕೊಳ್ಳಬೇಕಾದರೆ ನಿನ್ನಂಥವಳಿಗೆ ನಮ್ಮಂಥವರು ಬುದ್ಧಿ ಕಲಿಸಲೇಬೇಕು. ಆಗಲೇ ನಮ್ಮ ಭಾರತೀಯ ಸಂಸ್ಕೃತಿಗೆ ಬೆಲೆ ಬರುತ್ತದೆ. ಬಿಟ್ಬಿಡಿ ನಾನು. ನಿನ್ನ ಶೀಲದ ಜೊತೆ ಸಲಿಗೆ ಬೆಳೆಸುವ ಷಂಢ ನಾನಲ್ಲ. ಒಬ್ಬಳಿರುಗಳೆಂದು ತಪ್ಪಿಕೊಳ್ಳುವ ಬಂಧನು ನಾನಲ್ಲ. ಆದರೆ ನನ್ನ ಸಮಯವನ್ನು ವ್ಯರ್ಥ ಮಾಡಿದ ತಪ್ಪಿಗೆ ನಿನ್ನನ್ನು ಈಗಲೇ ಮುಗಿಸಿಬಿಡುವೆ. ನೋಡಿ, ದಯವಿಟ್ಟು ಆ ಕೆಲಸ ಮಾತ್ರ ಮಾಡಬೇಡಿ. ನನ್ನನ್ನು ಬಿಟ್ಬಿಡಿ. ನಿನ್ನಂತವಳ ಕೈ ಹಿಡಿದುಕೊಳ್ಳುವ ಮತಿಯೀನ ನಾನಲ್ಲ. ಈ ಕರುಣನ ಕೈಯಲ್ಲಿರುವ ಗುಂಡು ನಿನ್ನ ತರಸಿಳುವುದಕ್ಕೂ ಮುಂಚೆ ಸ್ವರ್ಗದಲ್ಲೋ. ಇವತ್ತು ಎದ್ದು ಯಾರ ಮುಖ ನೋಡಿದನೋ ಏನೋ. ಇವತ್ತು ಈ ಊರಿಗೆ ಕಾಲಿಟ್ಟರೆ ಸಾಕು, ಮುಖಕ್ಕೆ ಮಂಗಳಾರತಿನೇ ಆಯ್ತು. ರೀ ಮಿಸ್ಟರ್, ಈಗ ನೀವು ಹೋಗಿ ಒಂದಲ್ಲ ಒಂದು ದಿನ ನಿನಗೆ ತಕ್ಕ ಪಾಠವನ್ನು ಕಲಿಸುತ್ತೇನೆ. ಈಗಲೇ ಹೋಗಿ ಈ ವಿಷಯವನ್ನು ನನ್ನೊಳಗೆ ಹೇಳಿ ನಿನಗೊಂದು ಗತಿ ಕಾಣಿಸುತ್ತೇನೆ.
ಯುಗದಲ್ಲಿ ಕಟ್ಟಿಸುವ ನಾಯಕರೇ ನಿಮ್ಮ ನಿದ್ದೆಗೆಡಿಸಲು ಹುಟ್ಟಿ ಬಂದಿದ್ದಾರೆ. ಕಲಿಯುಗದ ಕಳ ನಾಯಕರಾಧಿಪತಿಯಾಗಿ ಈ ಪೃಥ್ವಿರಾಜ. ಈ ಪೃಥ್ವಿರಾಜ ಮನಸ್ಸು ಮಾಡಿದರೆ ಭೂಗರ್ಭದೊಳಗಿನ ಬಂಡೆಯನ್ನು ಬಡಿದು ಭೂಕಂಪವನ್ನು ಸೃಷ್ಟಿಸಿ ಭೂಮಂಡಲವನ್ನೇ ಗಡಗಡ ಎನಿಸಬಲ್ಲ. ಜಯರಾಜ, ಒಂದು ನಿನ್ನ ಬೆಳವಣಿಗೆಗಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ನಿನಗೆದರಾದವರನ್ನು ಕೊಚ್ಚಿ ಅವರ ಎಣದ ರಾಶಿಯ ಮೇಲೆ ನಿನ್ನ ರಾಜ್ಯ ಭಾರ ಮಾಡಲಕ್ಕೂ ಹಚ್ಚಿದ್ದು ಈ ಪ್ರಚಂಡ ಪೃಥ್ವಿರಾಜ ಎಂಬುದು ಮರೆಬೇಡ. ಮರತೆ ಮರತೆ ಅಂದೇ ನಿನ್ನ ಮರಣ. ಹಸು ಹುಲ್ಲನ್ನು ತಿಂದು ಹಾಲು ಕೊಡುತ್ತದೆ, ಬಟ್ ಹಾವು ಆಗಲ್ಲ. ಹಾಲನ್ನು ಕುಡಿದು ವಿಷ ಕಕ್ಕುತ್ತದೆ. ಅಂದಾಗ ಈ ಪೃಥ್ವಿರಾಜ ವಿಷ ಸರ್ಪವಿದ್ದ ಹಾಗೆ ತಗ್ಗಿ ನಡೆದರೆ ಹಾಲನ್ನು ಕೊಡಬಲ್ಲ, ಎದುರಾಗಿ ನಿಂತರೆ ವಿಷ ಸರ್ಪದಂತೆ ವಿಷವನ್ನು ಉಗಳಬಲ್ಲ. ಜಯರಾಜ, ನಿನ್ನ ತಂಗಿ ಸುರಸುಂದರಿಗಿಂತ ಪ್ರತಿಮ ಸುಂದರಿ, ಊರಿಗೆ ಯುವರಾಣಿ, ಸುಂದರ ಮೈ ಮಾಟದ ಬೆಡಗಿ, ಕಾಮನ ಬಿಲ್ಲಿನಂತೆ ಮಿಂಚುವ ಏನವಳ ಮೈ ಮಾಟ. ನಿನ್ನ ತಂಗಿಯನ್ನು ನನಗೆ ಕೊಟ್ಟು ನಿನ್ನ ಸರ್ವ ಆಸ್ತಿಯನ್ನು ನನಗೆ ಬರೆದಿದ್ದರೆ ನಿನ್ನ ಅರಮನೆಯಲ್ಲೇ ನಿನ್ನ ಸಮಾಧಿ ಕಟ್ಟಿ ರಾಜ್ಯಭಾರ ಮಾಡಲಕ್ಕೂ ಹಿಂಜರಿಯುವುದಿಲ್ಲ ಈ ಪ್ರಳಯಾಂತಕ ಪೃಥ್ವಿರಾಜ. रामायण को कलानायक रावण है, महाभारत को कलानायक दुर्योधन है। लेकिन इस नाटक का कलानायक पृथ्वीराज। गुड बॉय।